ನಾರ್ಮಲ್ ಆಗಿ ಇವಿ ಗಾಡಿ ಇದ್ರೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಬರುತ್ತೆ, ಬಟ್ ಈ ಗಾಡಿನಲ್ಲಿ ಲಿಥಿಯಂ ಐರನ್ ಫಾಸ್ಫೇಟ್ ಬ್ಯಾಟ್ರಿ ಬರ್ತಾ ಇದೆ. ಬಟ್ ಈ ಐರನ್ ಫಾಸ್ಫೇಟ್ಗೂ ಅಯಾನ್ ಬ್ಯಾಟ್ರಿಗೂ ಏನು ವ್ಯತ್ಯಾಸ ಅಂತ ಕೇಳ್ತಾ ಇದ್ದೀರಾ? ಇದು ಸ್ವಲ್ಪ ಟೆಕ್ನಿಕಲ್ ವಿಚಾರ. ನಾರ್ಮಲ್ ಆಗಿ ಬ್ಯಾಟ್ರಿ ಅಂದರೆ ಪ್ಲಸ್ ಟು ಮೈನಸ್ 2 ಪಾಯಿಂಟ್ ಇರುತ್ತೆ. ಅದನ್ನು ಆ್ಯನೋಡ್ ಕ್ಯಾಥೋಡ್ ಅಂತ ಕರೀತಾರೆ. ಆ್ಯನೋಡ್ ಬಂದು ನೆಗೆಟಿವ್ ಪಾಯಿಂಟ್, ಕ್ಯಾಥೋಡ್ ಬಂದು ಪಾಸಿಟಿವ್ ಪಾಯಿಂಟ್. ಈ ಲಿಥಿಯಂ ಅಯಾನ್ ಬ್ಯಾಟ್ರಿಗಳಲ್ಲಿ ಆ ಕ್ಯಾಥೋಡ್ ಇರುತ್ತಲ್ಲ, ಆ ಕ್ಯಾಥೋಡ್ನಲ್ಲಿ ನಿಕಲ್, ಮ್ಯಾಂಗನೀಸ್ ಮತ್ತು ಕೋಬಾಲ್ಟ್ನ ಯೂಸ್ ಮಾಡಿ ಆ ಕ್ಯಾಥೋಡ್ನ ಮಾಡಿರ್ತಾರೆ. ಅದಕ್ಕೆ ಅದನ್ನು NMC ಬ್ಯಾಟ್ರಿ ಅಂತ ಕೂಡ ಕರೀತಾರೆ. ಬಟ್ ಲಿಥಿಯಂ ಐರನ್ ಫಾಸ್ಫೇಟ್ ಬ್ಯಾಟ್ರಿನಲ್ಲಿ ಅದರ ಕ್ಯಾಥೋಡಿಗೆ ಐರನ್ ಫಾಸ್ಫೇಟ್ನ ಬಳಕೆ ಮಾಡ್ತಾರೆ. ಈ ನಿಕ್ಕಲ್ಲು, ಮ್ಯಾಂಗ್ನೀಸು, ಕೊಬಾಲ್ಟ್ಗಿಂತ ಐರನ್ ಫಾಸ್ಫೇಟು ತುಂಬ ಚೀಪು ಮತ್ತು ಅಬಂಡೆಂಟ್ ಆಗಿ ನಮ್ಮ ಜಗತ್ತಲ್ಲಿ ಅವೈಲೇಬಲ್ ಆಗಿದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ, ಅಂದರೆ ಲಿಥಿಯಂ ಅಯಾನ್ ಕಂಪೇರ್ ಮಾಡಿದ್ರೆ ಈ ಲಿಥಿಯಂ ಐರನ್ ಫಾಸ್ಫೇಟ್ ಬ್ಯಾಟ್ರಿ ಸ್ವಲ್ಪ ಚೀಪು. ಬಟ್ ಇದರ ಬೆನಿಫಿಟ್ಸ್ ಏನು ಗೊತ್ತಾ? ನಿಮಗೆ ಹೈಯರ್ ಟೆಂಪರೇಚರಲ್ಲೂ ಕೂಡ ಲಿಥಿಯಂ ಐರನ್ ಫಾಸ್ಫೇಟ್ ಬ್ಯಾಟ್ರಿ ತುಂಬ ಎಫಿಷಿಯೆಂಟ್ ಆಗಿ ಕೆಲಸ ಮಾಡುತ್ತೆ. ಹೀಟ್ ಆಗೋದು, ಬೆಂಕಿ ಹತ್ಕೊಳ್ಳೋದು, ಹೊಗೆ ಬರೋದು, ಈ ಥರದ ಇಶ್ಯೂಸ್ ಇರಲ್ಲ. ಮತ್ತು ನೀವು ಫ್ರೀಕ್ವೆಂಟ್ ಆಗಿ ಫಾಸ್ಟ್ ಚಾರ್ಜಿಂಗ್ನ ಆರಾಮಾಗಿ ಮಾಡ್ಬೋದು. ಜೊತೆಗೆ ರಫ್ ಯೂಸ್ ಮಾಡ್ತೀರಾ ಅಂದರೂ ಅದಕ್ಕೂ ಓಕೆ ಅನ್ನತ್ತೆ. ಮೇಜರ್ ವಿಚಾರ ಏನಪ್ಪ ಅಂದರೆ ಹೈಯರ್ ಬ್ಯಾಟ್ರಿ ಲೈಫ್ ಸೈಕಲ್ ಆಫರ್ ಮಾಡುತ್ತೆ. ಈ ವಿಚಾರ ನಿಮಗೆ ಗೊತ್ತಿತ್ತಾ? ಈ ಥರದ ಟೆಕ್ನಿಕಲ್ ವಿಚಾರಗಳನ್ನು ಕನ್ನಡದಲ್ಲಿ ಎಲ್ಲರಿಗೂ ಅರ್ಥ ಆಗೋ ರೀತಿ ನಾನು ಹೇಳ್ತಾನೆ ಇರ್ತೀನಿ. ಸೊ ನಮ್ಮ ಚಾನಲ್ನ ನೀವು ಫಾಲೋ ಮಾಡ್ಕೊಳ್ಳಿ. ಇದರ ಬಗ್ಗೆ ಕಂಪ್ಲೀಟ್ ರೈಡ್ ರಿವ್ಯೂನು ಪೋಸ್ಟ್ ಮಾಡಿದ್ದೀನಿ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ. ಅದನ್ನು ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು.